ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ನಮ್ಮ ಹೆಸರು ಸರ್? ಕೋದಂಡರಾಮ ಶಾಸ್ತ್ರಿ ಅಂತ. ಈ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು ಸರಿಸುಮಾರು 52 ವರ್ಷ ಆಗಿದೆ ಪ್ರತಿಷ್ಠೆ ಆಗಿ. ಇಲ್ಲಿ ನಾನು ಮತ್ತು ನಮ್ಮ ತಂದೆ ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ, ಅವರು 32 ವರ್ಷ ಸೇವೆ ಮಾಡಿದ್ದಾರೆ ಇಲ್ಲಿ. ಅವರು ದೈವಾಧೀನರಾಗಿ 4 ವರ್ಷ ಕಳೆದಿದೆ. ಆ 4 ವರ್ಷದಿಂದ ನಾನು ಮಾಡ್ಕೊಂಬರ್ತಾ ಇದ್ದೀನಿ. ಪ್ರತಿ ವರ್ಷ ಜನವರಿ ತಿಂಗಳು ಅಂದರೆ ಪುಷ್ಯ ಮಾಸದಲ್ಲಿ ಬಹುಳ ಅಷ್ಟಮಿ ಅಂದರೆ ಹುಣ್ಣಿಮೆ ಆದಮೇಲೆ 8ನೇ ದಿನ ಅಷ್ಟಮಿ ಬರುತ್ತೆ. ಆ ಅಷ್ಟಮಿ ದಿನ ಇಲ್ಲಿ ಪ್ರತಿ ವರ್ಷ ಬಹಳ ವಿಜೃಂಭಣೆಯಾಗಿ ವಾರ್ಷಿಕೋತ್ಸವ ಮತ್ತು ಶನೇಶ್ವರ ಸ್ವಾಮಿ ದೇವಾಲಯದ ಜನ್ಮದಿನೋತ್ಸವ ಆ ಅಂಗವಾಗಿ ಆವತ್ತು ವಿಶೇಷವಾಗಿ ಪೂಜೆ, ಹೋಮ, ಅನ್ನ ಸಂತರ್ಪಣೆ, ಒಂದು ಹೆಚ್ಚು ಕಡಿಮೆ ಒಂದು 10ರಿಂದ 15 ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಸೇವೆ ಆಗುತ್ತೆ. ಇದೆಲ್ಲ ಭಕ್ತಾದಿಗಳ ಸಹಕಾರದಿಂದ ಮತ್ತು ನಮ್ಮ ದೇವಸ್ಥಾನದ ಪ್ರಧಾನ ಆಡಳಿತ ಅಧಿಕಾರಿಗಳಾದ ಭುವನೇಶ್ ರೆಡ್ಡಿ ಅವರ ಸಹಕಾರದಿಂದ ಪ್ರತಿ ವರ್ಷವೂ ಇದೇ ರೀತಿ ವಿಜೃಂಭಣೆಯಾಗಿ ನಡೀತಾ ಇದೆ. ಅದೇ ಥರನೇ ಈ ವರ್ಷವೂ ನೀವು ನೋಡ್ತಾನೆ ಇದ್ದೀರಾ, 3 ದಿನ 4 ದಿನದಿಂದ ಬರ್ತಾ ಇದ್ದೀರಾ. ನಮ್ಮ ಒಂದು ವ್ಯವಸ್ಥೆ ಯಾವ ಥರ ಇದೆ, ನಾವು ಯಾವ್ಯಾವ ಥರ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ತಾ ಇದ್ದೀವಿ ಅಂತ ಇದೇ ರೀತಿಯೇ ಪ್ರತಿ ವರ್ಷವೂ ನಡ್ಕೊಂಡು ಬರ್ತಾ ಇದೆ. ಇನ್ನು ಮುಂದೆ ನಡೀಬೇಕು ಅಂತ ಶನಿ ಮಹಾತ್ಮನ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಒಂದು ಪ್ರಾರ್ಥನೆ ಮಾಡ್ತೀವಿ. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನಮ್ಮ ದೇವಸ್ಥಾನಕ್ಕೆ ಕಷ್ಟದಲ್ಲಿ ಬಂದಂಥವರು ಖಂಡಿತ ಗುಣಮುಖರಾಗಿ ಮತ್ತು ಅವರ ಸಹಕಾರದಿಂದಾನೇ ಪ್ರತಿ ವರ್ಷವೂ ಈ ವರ್ಷ ಮಾಡ್ದಂಗೆ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಮಾಡ್ತೀವಿ. ಮುಂದಿನ ವರ್ಷ ಮಾಡ್ದಂಗೆ ಅದೇ ಥರನೇ 106 ವರ್ಷ ನಡಿಬೇಕು ಅಂತ ನಮ್ಮ ಒಂದು ಆಸೆ. ಮತ್ತು ಈ ದೇವಸ್ಥಾನದಲ್ಲಿ ಏನಪ್ಪ ವಿಶೇಷ ಅಂದರೆ, ಪ್ರತಿ ವರ್ಷವೂ ಅನ್ನ ಸಂತರ್ಪಣೆಗೆ ಬಹಳ ಜನ ಸೇವೆ, ಅವರ ಒಂದು ಕಾಣಿಕೆ ನಮಗೆ ತುಂಬ ಮುಖ್ಯ. ಮತ್ತು ಅದೇ ಥರನೇ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬರ್ತಾ ಇದ್ದಾರೆ. ಮೊದಲು ನಮ್ಮ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಒಂದು 30ರಿಂದ 40 kg ಪ್ರಸಾದ ಸೇವೆ ಆಗ್ತಾ ಇತ್ತು. ಇವಾಗ ಬರೀ ಬೆಳಗ್ಗೆ ಮಾತ್ರ, ಶನಿವಾರ ಬೆಳಗ್ಗೆ ಮಾತ್ರ 50 kg ಪ್ರಸಾದ ಮತ್ತು ಸಂಜೆ ಒಂದು 40ರಿಂದ 50 kg ಪ್ರಸಾದ ಹೋಗ್ತಾ ಇದೆ. ಅಂದರೆ ಪ್ರತಿ ವರ್ಷವೂ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ವಿನಃ ಕಡಿಮೆ ಆಗ್ತಾ ಇಲ್ಲ. ಅದಕ್ಕೆಲ್ಲ ನಮ್ಮ ಶನಿ ಮಹಾತ್ಮನ ಒಂದು ಕೃಪಾ ಕಟಾಕ್ಷ ಎಲ್ಲರಿಗೂ ಚೆನ್ನಾಗಿದೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಅದೇ ರೀತಿಯೇ ಜನಗಳ ಸಹಕಾರನೂ ನಮಗಿದೆ. ಅದೇ ರೀತಿಯೂ ನಮ್ಮ ಜೊತೆ ಇರುವಂತಹ ಒಂದು ವಿದ್ಯಾರ್ಥಿಗಳಾಗಲಿ, ನಮ್ಮ ಹುಡುಗರಾಗಲಿ, ಪ್ರತಿಯೊಬ್ಬರು ನಮಗೆ ಅದೇ ಥರ ಸಹಕಾರ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯವರು, ಭುವನೇಶ್ ರೆಡ್ಡಿ ಅವ್ರ ಸಂಗಡಿಗರು ಎಲ್ಲರೂ ನಮಗೆ ತುಂಬ ಚೆನ್ನಾಗಿ ಸಹಕಾರ ಮಾಡ್ತಾ ಇದ್ದಾರೆ. ಇದೇ ರೀತಿ ಪ್ರತಿ ವರ್ಷವೂ ನಮಗೆ ವಾರ್ಷಿಕೋತ್ಸವ, ಜನ್ಮದಿನೋತ್ಸವ, ಅನ್ನ ಸಂತರ್ಪಣೆ ಸೇವೆ ಇದೇ ರೀತಿ ನಾವು ಇರೋವರೆಗೂ, ನಮ್ಮ ಉಸಿರಿರೋವರೆಗೂ ಆ ಶನಿಮಾತ್ಮ ಸೇವೆ ಮಾಡ್ಕೊಂಡು ಹೋಗ್ಬೇಕು ಅಂತ ನಮಗೊಂದು ಆಸೆ ಇದೆ. ಆ ಶನಿಮಾತ್ಮ ಕೃಪಾ ಕಟಾಕ್ಷ ಎಲ್ಲರಿಗೂ ಇರಲಿ ಅಂತ. ಮತ್ತು ಪ್ರತಿ ವರ್ಷವೂ ಈ ಪುಷ್ಯ ಬಹುಳ ಅಷ್ಟಮಿ ದಿನ ವಾರ್ಷಿಕೋತ್ಸವ ನಡೆಯುತ್ತೆ. ಅದೇ ರೀತಿ ಈ ವರ್ಷವೂ ದಿನಾಂಕ 10/1/2026 ಮತ್ತು 11/1/2026 2 ದಿನ ಕಾರ್ಯಕ್ರಮ ನಡೆಯುವಂಥದ್ದು. ಮೊದಲನೇ ದಿನ ಅಂದರೆ ಶನಿವಾರ ಸಂಜೆ 6 ಗಂಟೆಗೆ ಪೂಜಾದಿಗಳು ಪ್ರಾರಂಭವಾಗಿ ಗಣಪತಿ ಪೂಜೆ, ಸ್ವಸ್ತಿ ಪುಣ್ಯಾಹ, ನಂತರ ಕಳಶ ಸ್ಥಾಪನೆ, ನಾಂದಿ ಪ್ರಾರ್ಥನೆ, ರಾತ್ರಿಗೆ ವಾಸ್ತು ರಾಕ್ಷೋಗ್ನ ಹೋಮ ಅಂತ ಇರುತ್ತೆ. ಮತ್ತು 2ನೇ ದಿನ ಬೆಳಗ್ಗೆ ಸ್ವಾಮಿಗೆ 5 ಗಂಟೆಗೆ ಪಂಚಾಮೃತಾಭಿಷೇಕ ಮತ್ತು 9 ಗಂಟೆಗೆ ಒಂದು ಮಹಾಮಂಗಳಾರತಿ ಅಂತ ಇಟ್ಕೊಂಡಿದ್ದೀವಿ. ಆ ನಂತರ ಹೋಮಾದಿಗಳೆಲ್ಲ ಪ್ರಾರಂಭವಾಗಿ ಗಣಪತಿ ಹೋಮ, ನವಗ್ರಹ ಹೋಮ, ರಾಮತಾರಕ ಹೋಮ, ಶನೇಶ್ವರ ಸ್ವಾಮಿ ಮೂಲ ಮಂತ್ರ ಹೋಮ, ವಿಶೇಷವಾಗಿ ರುದ್ರ ಹೋಮ ಏರ್ಪಡಿಸಿದೆ. ಆ ನಂತರ 12 ಗಂಟೆಗೆ ಮಹಾಮಂಗಳಾರತಿ, ಅನ್ನ ಸಂತರ್ಪಣೆ, ಮತ್ತು ಭಾನುವಾರ ಸಂಜೆ 6 ಗಂಟೆಗೆ ಕಲ್ಯಾಣೋತ್ಸವ, ನೀಲಾ ಜ್ಯೇಷ್ಠಾದೇವಿ ಸಮೇತ ಶನೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ಇರುತ್ತೆ. ಆ ನಂತರ ರಾಜಬೀದಿಯಲ್ಲಿ ಮೆರವಣಿಗೆ ಇರುತ್ತೆ ಸ್ವಾಮಿದು. ಆದ ಕಾರಣ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಆ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ಸವಿನಯ ಪ್ರಾರ್ಥನೆ. ದೇವಸ್ಥಾನದ ಶನೇಶ್ವರ ಸ್ವಾಮಿಯ ವಿಶೇಷತೆ ಏನು? ವಿಶೇಷತೆ ಏನಂದರೆ, ಭಕ್ತಾದಿಗಳು ಯಾವುದೇ ಒಂದು ಕಷ್ಟದಲ್ಲಿ ಬಂದ್ರೂ ಅವರಿಗೆ ಒಂದು ವ್ರತ ಅನ್ನೋಂಥದ್ದು ಇರುತ್ತೆ. ಇಲ್ಲಿ ವ್ರತ ಅನ್ನೋಂಥದ್ದು ಏನಪ್ಪ ಅಂದರೆ, ಈ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಬಂದು ಒಂದು ತೈಲಾಭಿಷೇಕ ಅದು 9 ವಾರ ಮಾಡಿಸೋದು, ಆನಂತರ 18 ವಾರ ಮಾಡಿಸ್ಬೋದು,
ಆನಂತರ 48 ವಾರ ಮಾಡಿಸ್ಬೋದು. ಈ ತರ ಮಾಡಿಸೋದ್ರಿಂದ ಏನಪ್ಪಾ ಅಂದ್ರೆ ಶನಿ ಮಹಾತ್ಮನಿಗೆ ಅತ್ಯಂತ ಪ್ರಿಯಕರವಾದ ಒಂದು ಸೇವೆ ಅಂದ್ರೆ ಎಳ್ಳನ್ನು ದಾನ ಮಾಡುವಂಥದ್ದು, ಮತ್ತೆ ತೈಲಾಭಿಷೇಕ ಎಳ್ಳಿನ ಎಣ್ಣೆಯಲ್ಲಿ ಅಭಿಷೇಕ ಮಾಡುವಂಥದ್ದು. ಈ ರೀತಿ ಅವರು ಬೇರೆ ಏನು ಅಂದ್ರೆ ಈ ಕಾಣಿಕೆ ರೂಪದಲ್ಲಾಗಲಿ ಇಲ್ಲ ಒಂದು 10,000 ನಾನು ಉಂಡಿಗೆ ಹಾಕ್ತೀನಿ ಅನ್ನೋದು ಆ ತರ ಏನೂ ಇಲ್ದಿರ ಕೇವಲ ಒಂದು ತೈಲ ಅಭಿಷೇಕ ಮಾಡಿಸ್ತೀನಪ್ಪ ನನಗೆಲ್ಲ ಒಳ್ಳೇದಾದ್ರೆ ಅನ್ಕೊಂಡ್ರೆ ಸಾಕು, ಆ ಭಗವಂತ ಕರುಣಿಸ್ತಾನೆ. ಕರುಣಾಮಯಿ ಶನೇಶ್ವರ ಎಲ್ಲರೂ ಅನ್ಕೊಂಡಿದ್ದಾರೆ ಗ್ರಹಗಳಲ್ಲೇ ಅತ್ಯಂತ ಪವರ್ಫುಲ್ ಮತ್ತೆ ಒಬ್ಬ ಕ್ರೂರ ಶನಿ ಮಹಾತ್ಮ ಮಲ್ಕೊಂಡು ನಮಸ್ಕಾರ ಮಾಡಬಾರ್ದು ಅನ್ನೋಂಥದ್ದು ಬಹಳ ಜನಕ್ಕೆ ಒಂದು ಅವರ ಮನಸ್ಸಿನಲ್ಲಿ ಅದು ಚೆನ್ನಾಗಿ ನಾಟ್ಕೊಂಡ್ಬಿಟ್ಟಿದೆ. ಏನು ಅಂದ್ರೆ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋದ್ರೆ ಬೆನ್ನು ತೋರಿಸ್ಬಾರ್ದು ಮತ್ತೆ ಮಲ್ಕೊಂಡು ನಮಸ್ಕಾರ ಮಾಡಬಾರ್ದು ಅನ್ನೋಂಥದ್ದು ಅವೆಲ್ಲ ಏನಿಲ್ಲ. ಶನಿ ಮಹಾತ್ಮ ಅದು ಮೂಢನಂಬಿಕೆ, ಖಂಡಿತ ಮೂಢನಂಬಿಕೆ. ಯಾಕೆ ಅಂದ್ರೆ ನಾವು ಒಂದು ಎಕ್ಸಾಂಪಲ್ ಅಂತೀವಿ, ಉದಾಹರಣೆ ಅಂದ್ರೆ ನಾವೇ ಒಂದು ಉದಾಹರಣೆ. ಯಾಕೆಂದ್ರೆ 35 ವರ್ಷಗಳಿಂದ ನಾವು ಇಲ್ಲಿ ಸೇವೆ ಮಾಡ್ತಾ ಇದ್ದೀವಿ. ಪ್ರತಿ ದಿವಸನೂ ಅಭಿಷೇಕ ಅಲಂಕಾರ ಆದ್ಮೇಲೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತೀವಿ. ನಮ್ಗೆ ಯಾವ ರೀತಿ ತೊಂದರೆ ಆಗಿಲ್ಲ. ಅಂದ್ರೆ ಸ್ವಾಮಿ ಯಾವ ತರ ಅಂದ್ರೆ ಅವನಿಗೆ ನಾವು ದಾಸೋಹರಾಗಿ ಹೋಗ್ಬೇಕು. ನೀನೇ ಎಲ್ಲ ನಿಂದೇ ಎಲ್ಲ ಮನಸ್ಸು ಶುದ್ಧಿಯಿಂದ ಆತನನ್ನು ಧ್ಯಾನ ಮಾಡಿದ್ರೆ ಖಂಡಿತ ಶನಿ ಮಹಾತ್ಮ ಕರುಣಾಮಯಿ. ಒಂದು ಏನಪ್ಪಾ ಅಂದ್ರೆ ವಿಷ್ಣು ಸಹಸ್ರನಾಮ ಪಾರಾಯಣ, ಹನುಮಾನ್ ಚಾಲೀಸ್ ಓದಂಥದ್ದು, ನಂತರ ಎಳ್ಳು ಬತ್ತಿ ಹಚ್ಚೋದು ಮತ್ತೆ ತೈಲಾಭಿಷೇಕ ಮಾಡಿಸೋದು. ಇಷ್ಟೇ ಸೇವೆ. ಏನ್ ಮಾಡಿದ್ರು ಶನಿ ಮಹಾತ್ಮನಿಗೆ ಮಾಡ್ಬೇಕು, ಶನಿ ಮಹಾತ್ಮನಿಗೆ ಶರಣ ಆಗ್ಬೇಕು ಅಷ್ಟೇ ಕೇಳೋದು. ಬೇರೆ ಏನೋ ನನಗೆ ಒಂದು 10 ಲಕ್ಷ ಕೊಡು, ನಾನೊಂದು 10 ನನಗೆ ಒಳ್ಳೇದಾದ್ರೆ 1 ಲಕ್ಷ ಹಾಕ್ತೀನಿ ಉಂಡಿಗೆ, ಆ ತರ ಏನೂ ಇಲ್ಲ. ಸ್ವಾಮಿಯನ್ನು ಚೆನ್ನಾಗಿ ಬೇಡ್ಕೋಬೇಕು, ಸ್ವಾಮಿಗೆ ದಾಸೋಹರ ಆಗಬೇಕು, ಆತನ ಸೇವೆ ಮಾಡಬೇಕು. ಆ ಸೇವೆ ಮಾಡಿ ಎಳ್ಳು ಬತ್ತಿ ಹಚ್ಚಿ ಎಳ್ಳಿನ ದೀಪ ಹಚ್ಚಿ ತೈಲಾಭಿಷೇಕವನ್ನು ಮಾಡಿದ್ರೆ ಖಂಡಿತ ಸ್ವಾಮಿ ಎಂಥ ಕಷ್ಟನೇ ಇಲ್ಲಿ ಖಂಡಿತವಾಗಲೂ ಅವನ್ನ ಬಾಳು ಬಂಗಾರ ಮಾಡ್ತಾರೆ. ತೈಲಾಭಿಷೇಕ ಅಂತಿರಲ್ಲ, ಅದಕ್ಕೆ ಎಷ್ಟು ಖರ್ಚಾಗುತ್ತೆ? ಅದು ಅವ್ರವ್ರ ಇಷ್ಟನಾ ಅಥವಾ ಹೇಗೆ ಮಿನಿಮಮ್ ಅಂತೀರಾ? ಅಂದ್ರೆ ಮಿನಿಮಮ್ ಅಂದ್ರೆ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ 401 ರೂಪಾಯಿ ನಾವು ಇಲ್ಲಿ ಚಾರ್ಜ್ ಮಾಡ್ತೀವಿ ತೈಲಾಭಿಷೇಕಕ್ಕೆ. ಅವರು ತರಷ್ಟಿರಲ್ಲ, ನಮ್ಮ ದೇವಸ್ಥಾನ ವತಿಯಿಂದಾನೇ ತೈಲವನ್ನು ತಗೊಂಡು ಅವರ ಹೆಸರಿನಲ್ಲಿ ಸಂಕಲ್ಪ ಮಾಡಿ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಅಭಿಷೇಕ ಮಾಡ್ತೀವಿ. ಇದು ಪ್ರತಿದಿನ ನಡೆಯುವಂಥದ್ದು, ದಿನ ನಡೆಯುತ್ತೆ. ವಿಶೇಷ ಅಂದ್ರೆ ಬುಧವಾರ ಮತ್ತೆ ಶನಿವಾರ. ಬುಧವಾರ ಸ್ವಾಮಿ ಹುಟ್ಟಿರೋ ವಾರ ಬುಧವಾರ, ಸ್ವಾಮಿಗೆ ಪ್ರಿಯವಾದ ವಾರ ಶನಿವಾರ. ಸ್ವಾಮಿ ಹುಟ್ಟಿರೋದು ಬಂದು ಬುಧವಾರ, ಸ್ವಾಮಿಗೆ ತುಂಬಾ ಇಷ್ಟವಾದ ವಾರ ಬಂದು ಶನಿವಾರ. ಇನ್ನೊಂದೇನಪ್ಪ, ಈ ದೇವಸ್ಥಾನದಲ್ಲಿ ವಿಶೇಷ ಏನು ಅಂದ್ರೆ ಪ್ರತಿ ದಿವಸ ಬರೀ ಬೆಳಗ್ಗೆ ಮಾತ್ರ ನಾವು ಅಭಿಷೇಕ ಮಾಡ್ತೀವಿ. ಶನಿ ಪ್ರದೋಷ ಬಂದ್ರೆ ಅಂದ್ರೆ ತ್ರಯೋದಶಿ ಪ್ರದೋಷಕ್ಕೆ ಇದ್ರೆ ಅಂದ್ರೆ ಸಂಜೆಗೆ ಇದ್ರೆ, ಸಂಜೆ ಕಾಲದಲ್ಲಿ ಪ್ರದೋಷ ಇದ್ರೆ ಆವತ್ತು ವಿಶೇಷವಾಗಿ ಅಭಿಷೇಕ ಮತ್ತೆ ತೈಲಾಭಿಷೇಕ ಮತ್ತೆ ಅಲಂಕಾರ ಇವೆಲ್ಲ ಇರುತ್ತೆ. ಇದು ಬಿಟ್ಟು ಪ್ರತಿ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಇಲ್ಲಿ ಪೂಜಾದಿಗಳು ಹೋಮ ಎಲ್ಲ ನಡೆಯುತ್ತೆ. ಆದ ಕಾರಣ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳ್ಕೊಳ್ಳಿ. ಬೆಳಗ್ಗೆ ಪ್ರತಿ ಶನಿವಾರನೂ ಬೆಳಗ್ಗೆ 6:30ಗೆ ಅಭಿಷೇಕ ಆಗುತ್ತೆ, 8 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ, ಮಧ್ಯಾಹ್ನ 1:30ವರೆಗೂ ಇರುತ್ತೆ, 1:30ವರೆಗೂ ಇರುತ್ತೆ. ಮತ್ತೆ ಸಂಜೆ 5 ಗಂಟೆಗೆ ಓಪನ್ ಮಾಡ್ತೀವಿ. 5ರಿಂದ ರಾತ್ರಿ 9:30ವರೆಗೂ ಇಲ್ಲಿ ನಿತ್ಯ ಅಂದ್ರೆ ಬಂದವ್ರಿಗೆಲ್ಲ 6 ಗಂಟೆಯಿಂದಾನೇ ನಾವು ಪ್ರಸಾದ ಕೊಡಕ್ಕೆ ಶುರು ಮಾಡ್ತೀವಿ. ಮಧ್ಯಾಹ್ನ 1:30ವರೆಗೂ ಮಹಾಮಂಗಳಾರತಿ 1 ಗಂಟೆ, ಅಲ್ಲಿವರೆಗೂ ಪ್ರಸಾದ ಸೇವೆ ಇರುತ್ತೆ. ಮತ್ತೆ ಸಂಜೆ 6 ಗಂಟೆಗೆ ಶುರುವಾದ್ರೆ ಪ್ರಸಾದ, ಮತ್ತೆ ರಾತ್ರಿ 9:30ವರೆಗೂ ಪ್ರಸಾದ ನಡೀತಾನೆ ಇರುತ್ತೆ. ಅದಕ್ಕೋಸ್ಕರ ಶನಿ ಮಹಾತ್ಮನನ್ನ ಯಾರು ಮನಃಶುದ್ಧಿಯಿಂದ ಪೂಜೆ ಮಾಡ್ತಾರೋ ಅವರು ಬಾಳು ಬಂಗಾರ ಮಾಡ್ತಾನೆ. ಇದೇ ರೀತಿ ಇನ್ನೊಂದು ಯೂಟ್ಯೂಬ್ ಮುಖಾಂತರ ಏನ್ ಕೇಳ್ಕೊಂತೀವಿ ಅಂದ್ರೆ, ನಮ್ಮ ಅರಿವೆ ಗುರು ಶೈಲ ಚಾನಲ್ ವತಿಯಿಂದ ಇದು ಅವರು ಸತತವಾಗಿ 2ನೇ ವರ್ಷದ ಬರ್ತಾ ಇದ್ದಾರೆ. ನಮಗೆ ಬಹಳ ಚೆನ್ನಾಗಿ ಒಂದು ವಿಡಿಯೋ ಕವರೇಜ್ ಎಲ್ಲ ಮಾಡಿಕೊಟ್ಟು ನಮ್ಮ ದೇವಸ್ಥಾನ ನಮ್ಮ ಬೆಂಗಳೂರು ಅಲ್ಲದೆ ಇರೋನೆ ಇಡೀ ಕರ್ನಾಟಕಕ್ಕೆ ತೋರಿಸುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಪ್ರತಿ ವರ್ಷನೂ ಪಾಪ ನಮಗೋಸ್ಕರ 4-5 ದಿನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಶನಿ ಮಹಾತ್ಮ ಒಳ್ಳೇದ್ ಮಾಡ್ಲಿ. ಮತ್ತೆ ಅವ್ರ ಚಾನಲ್ಲು ಇದೇ ತರನೇ ಪ್ರಪಂಚದಾದ್ಯಂತ ಒಂದು ಚೆನ್ನಾಗಿ ಇದಾಗ್ಲಿ ಅಂತ ಆ ಶನಿ ಮಹಾತ್ಮನಲ್ಲಿ ಬೇಡ್ಕೊಂತ ಇದೀವಿ. ಶ್ರೀ ಶನೇಶ್ವರಾಯ ನಮಃ. ಓಕೆ ಮೇಡಮ್.